ಗಾಯತ್ರಿ ಸಲೀಸಾಗಿ ಬಿಡುವವಳಲ್ಲ. ಕೈಗೆ ಪೆಟ್ಟಾಗಿದ್ದನ್ನೇ ದೊಡ್ಡದು ಮಾಡಿ ಇಡೀ ಎಂಗೇಜ್ಮೆಂಟ್ ಸಂಭ್ರಮಕ್ಕೆ ಕೊಳ್ಳಿ ಇಡೋಕೆ ಪ್ಲಾನ್ ಮಾಡಿದ್ಲು. ಅಡುಗೆ ಮನೆ ಕಡೆಗೆ ಕಲ್ಯಾಣಿ ಒಬ್ಬಳೇ ಹೋಗೋದನ್ನು ನೋಡಿ ಗಾಯತ್ರಿ ಹಿಂದೆನೆ ಹೋದಳು. ಮುರಿದಿರೋ ಕೈಯನ್ನ ಎದೆಗೆ ಹಚ್ಚಿಕೊಂಡು ಮುಖವನ್ನ ಪೆಟ್ಟು ತಿಂದ ಕಳ್ಳಿಯ ಥರ ಮಾಡಿಕೊಂಡು ಹೋದವಳೆ ಕಲ್ಯಾಣಿ ಮುಂದೆ ಜೋರಾಗಿ ಅಳೋಕೆ ಶುರು ಮಾಡಿದ್ಲು. ಗಾಯತ್ರಿ ಅಳೋ ನಾಟಕ ಮಾಡ್ತಾ, ನೋಡೆ ಕಲ್ಯಾಣಿ, ನಿನ್ನ ಮಗಳ ಎಂಗೇಜ್ಮೆಂಟ್ ದಿನವೇ ನನ್ನ ಕೈಗೆ ಹೀಗೆ ಮುರಿದು ಹೋಗಿತ್ತು. ಆ ಸಮರ್ಥ್ ಬೇಕಂತಲೇ ನನ್ನ ಮೇಲೆ ಆ ಭಾರವಾದ ದೀಪದ ಕಂಬ ಬೀಳೋ ಥರ ಮಾಡಿದ. ಇದು ಸುಮ್ಮನೆ ನಡೆದಿದ್ದಲ್ಲ ಕಲ್ಯಾಣಿ. ಈ ಮದುವೆಗೆ ಯಾವುದೋ ದೊಡ್ಡ ಕಂಟಕ ಕಾದಿದೆ ಅಂತ ದೇವರು ನನಗೆ ಈ ರೀತಿ ಮುನ್ಸೂಚನೆ ಕೊಟ್ಟಿದ್ದಾನೆ. ಕಲ್ಯಾಣಿ ಪಾಪ ಹೆದರಿ ಹೋದಳು. ಅಯ್ಯೋ ಅಕ್ಕ, ಹಾಗೆಲ್ಲ ಅನ್ಬೇಡಿ ಅಂದಳು. ಗಾಯತ್ರಿ ಹಾಗೆಲ್ಲ ಅನ್ನಬೇಡ ಅಂದ್ರೆ ಹೆಂಗೆ? ಎಂಗೇಜ್ಮೆಂಟ್ ದಿನ ರಕ್ತ ಸುರಿದಿದೆ, ಮೂಳೆ ಮುರಿದಿದೆ. ಇದು ಶುಭ ಸೂಚನೆ ಖಂಡಿತ ಅಲ್ಲ. ನನ್ನ ಶಾಪ ನಿನ್ನ ಮಗಳ ಮೇಲೆ ತಟ್ಟಬಾರ್ದು ಅಂದ್ರೆ ಈಗಲೇ ಈ ಮದುವೆ ವಿಷಯನ ಸ್ವಲ್ಪ ದಿನ ಮುಂದಕ್ಕೆ ಹಾಕಿ ಯಾವುದೋ ದೊಡ್ಡ ಶಾಂತಿ ಪೂಜೆ ಮಾಡಿಸ್ಬೇಕು, ಇಲ್ಲ ಅಂದ್ರೆ ನಿನ್ನ ಮಗಳ ಸಂಸಾರ ಬೀದಿಗೆ ಬರುತ್ತೆ. ಗಾಯತ್ರಿ ಹೀಗೆ ಕಲ್ಯಾಣಿ ತಲೆಯಲ್ಲಿ ವಿಷ ತುಂಬಿ ಮದುವೆ ನಿಲ್ಲಿಸೋಕೆ ಪ್ಲಾನ್ ಮಾಡಿದ್ಲು. ಆದರೆ ಅಲ್ಲಿ ಗಾಯತ್ರಿ ನಾಟಕ ನಡೆಯೋಕೆ ಸಮರ್ಥ್ ಮತ್ತು ಅದಿತಿ ಬಿಡಬೇಕಲ್ಲ. ಅವರಿಬ್ಬರು ಅಲ್ಲಿಗೆ ಬರ್ತಿದ್ದ ಹಾಗೆ ಗಾಯತ್ರಿ ಮುಖದ ಕಲರ್ ಚೇಂಜ್ ಆಯಿತು. ಸಮರ್ಥ್ ಕಿಚಾಯಿಸ್ತಾ, ಅಯ್ಯೋ ಅತ್ತೆಮ್ಮ, ಸುಮ್ಮನೆ ಯಾಕೆ ಇಷ್ಟೊಂದು ಅಳ್ತೀರಾ? ಪೂಜಾರಿಗಳು ಹೇಳಿರೋದು ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಎಂಗೇಜ್ಮೆಂಟ್ ದಿನ ಮನೆಯಲ್ಲಿರೋ ಯಾವುದಾದರೂ ಹಳೆ ವಸ್ತು ಅಥವಾ ದಾರಿದ್ರ್ಯಕ್ಕೆ ಹಿಡಿದಿರೋ ಶನಿ ಮುರಿದು ಬಿದ್ದರೆ ಆ ಮನೆಗೆ ಅಂಟಿರೋ ಕೆಟ್ಟ ದೃಷ್ಟಿಯೆಲ್ಲ ಮಾಯ ಆಗುತ್ತೆ ಅಂತ ಅರ್ಥ. ನಿಮ್ಮ ಕೈ ಮುರಿದಿರೋದು ನಮ್ಮ ಧನ್ಯ ಅಕ್ಕನಿಗೆ ಇರೋ ಅತಿ ದೊಡ್ಡ ಶನಿ ಕಳಚಿತು ಅಂತಾನೆ ಅರ್ಥ. ಗಾಯತ್ರಿಗೆ ಉರಿ ಹತ್ತಿತ್ತು. ಏನೋ ಹೇಳ್ತಿದ್ದೀಯ ನೀನು ಅಂದಳು ಸಿಟ್ಟಿನಿಂದ. ಅದಿತಿ ನಗ್ತಾ, ಹೌದು ಗಾಯತ್ರಿ ಅಮ್ಮ, ಸಮರ್ಥಣ್ಣ ಹೇಳೋದು 100ಕ್ಕೆ 100 ನಿಜ. ನೀವು ನಮ್ಮ ಧನ್ಯ ಅಕ್ಕನಿಗೆ ದೃಷ್ಟಿ ಬೊಟ್ಟು ಥರ ಇದ್ದೀರಾ. ನಿಮ್ಮ ಕೈ ಮುರಿದಿದ್ದರಿಂದ ಅಕ್ಕನ ಲೈಫ್ಗೆ ಇದ್ದ ದೊಡ್ಡ ಕಂಟಕ ದೂರ ಆಯಿತು ಅಂತ ನಮಗೆಲ್ಲ ಫುಲ್ ಖುಷಿ ಇದೆ. ಬನ್ನಿ, ಇಷ್ಟು ಒಳ್ಳೆ ನ್ಯೂಸ್ಗೆ ಒಂದು ಸ್ವೀಟ್ ತಿನ್ನೋಣ. ಅದಿತಿ ಬಿಡ್ಲೇ ಇಲ್ಲ. ಗಾಯತ್ರಿ ಬೇಡ ಅಂದ್ರು ಬಲವಂತವಾಗಿ ಅವಳ ಬಾಯಿಗೆ ಒಂದು ದೊಡ್ಡ ಲಡ್ಡು ತುರುಕಿದಳು. ಗಾಯತ್ರಿಗೆ ಕೈ ನೋವು ಒಂದು ಕಡೆ, ಈ ಅವಮಾನ ಒಂದು ಕಡೆ. ಏನು ಮಾಡೋಕ್ಕೂ ಆಗದೆ ಲಡ್ಡು ಜಗಿತಾ ಪೆಚ್ಚು ಮುಖ ಮಾಡಿಕೊಂಡು ಮೂಲೆಯಲ್ಲಿ ಹೋಗಿ ಕೂತ್ಕೊಂಡ್ಳು. ದೂರದಿಂದ ಇದನ್ನು ನೋಡ್ತಿದ್ದ ಶ್ರೇಯಾಗೆ ಹೊಟ್ಟೆ ಉರಿ ತಾಳೋಕ್ಕಾಗಲಿಲ್ಲ. ಶ್ರೇಯಾ ತ್ರಿಲೋಕ್ ಹತ್ತಿರ ಹೋಗಿ, ನೋಡಿ ತ್ರಿಲೋಕ್, ನಿಮ್ಮ ತಮ್ಮ ಮತ್ತು ತಂಗಿ ನಮ್ಮ ಅಮ್ಮನಿಗೆ ಎಷ್ಟು ಅವಮಾನ ಮಾಡ್ತಿದ್ದಾರೆ. ಅಮ್ಮನಿಗೆ ಕೈ ಮುರಿದು ಅಷ್ಟು ನೋವಾಗಿದ್ರು ಇವರು ತಮಾಷೆ ಮಾಡ್ತಿದ್ದಾರೆ. ತ್ರಿಲೋಕ್ ತಲೆನೇ ಎತ್ತದೆ. ಅವಮಾನ ಮಾಡೋ ಥರ ನಿಮ್ಮ ಅಮ್ಮ ಆಡಬಾರ್ದಿತ್ತು. ಶ್ರೇಯಾ ಇನ್ನೊಬ್ಬರ ಸಂಭ್ರಮದಲ್ಲಿ ಅಮಂಗಳ ಮಾತಾಡಿದ್ರೆ ಹೀಗೆ ಆಗೋದು. ಸುಮ್ಮನೆ ಅಮ್ಮನ ಕರ್ಕೊಂಡು ಹೋಗಿ ರೆಸ್ಟ್ ತಗೋ ಅನ್ನಿ. ಇಲ್ದಿದ್ರೆ ಸಮರ್ಥ್ ಇನ್ನೊಂದು ಕೈನೂ ಮುರಿಸೋ ಪ್ಲಾನ್ ಮಾಡ್ತಾನೆ. ತ್ರಿಲೋಕ್ ಮಾತು ಕೇಳಿ ಶ್ರೇಯಾಗೆ ಶಾಕ್ ಆಯಿತು. ತನ್ನ ಗಂಡನೇ ತನ್ನ ಕಡೆ ಇಲ್ಲ ಅಂತ ಅವಳಿಗೆ ಫುಲ್ ಸಂಕಟ ಆಯಿತು. ಅದ್ವೈತ್ ತನ್ನ ಬರ್ತಡೇ ನೆನಪಿಟ್ಟುಕೊಂಡು ಕೇಕ್ ಕಟ್ ಮಾಡಿಸಿದ್ದು ಧನ್ಯಾಗೆ ದೊಡ್ಡ ಕನಸಿನ ಥರ ಇತ್ತು. ರಾತ್ರಿ ಮನೆಗೆ ಹೋದ ಮೇಲೆ ಅವಳಿಗೆ ನಿದ್ದೆಯೇ ಬರಲಿಲ್ಲ. ಆದರೆ ಅಸಲಿ ಸರ್ಪ್ರೈಸ್ ಕಾದಿರೋದು ಮಾರನೇ ದಿನ ಅಂತ ಅವಳಿಗೆ ಗೊತ್ತಿರಲಿಲ್ಲ. ಮಾರನೇ ದಿನ ಬೆಳಿಗ್ಗೆ ಧನ್ಯ ಎದ್ದ ತಕ್ಷಣ ಅವಳ ಮನೆಗೆ ಒಂದು ದೊಡ್ಡ ಪಾರ್ಸೆಲ್ ಬಂತು. ಅದನ್ನು ಓಪನ್ ಮಾಡಿ ನೋಡಿದರೆ ಅದರಲ್ಲಿ ಅದ್ವೈತ್ ಕಡೆಯಿಂದ ಒಂದು ಸುಂದರವಾದ ಲೇಟೆಸ್ಟ್ ಡಿಸೈನ್ನ ಡ್ರೆಸ್ ಇತ್ತು. ಜೊತೆಗೆ ಒಂದು ಪುಟ್ಟ ನೋಟ್. ಈ ಡ್ರೆಸ್ ಹಾಕಿಕೊಂಡು ಈಗಲೇ ಬಸ್ ಸ್ಟಾಪ್ ಹತ್ತಿರ ಬಾ, ನಿನಗಾಗಿ ಕಾಯುತ್ತಿದ್ದೇನೆ. ಧನ್ಯ ಖುಷಿಯಿಂದ ಡ್ರೆಸ್ ಹಾಕಿಕೊಂಡು ಬಸ್ ಸ್ಟಾಪ್ ಹತ್ತಿರ ಹೋದಳು. ಅಲ್ಲಿ ಅದ್ವೈತನ ಕಾರಿನ ಪಕ್ಕ ನಿಂತಿದ್ದ. ಬಾ ಧನ್ಯ, ಇವತ್ತು ನಾವು ದೇವಸ್ಥಾನಕ್ಕೆ ಹೋಗೋಣ ಎಂದು ಅವಳನ್ನು ಕರೆದುಕೊಂಡು ಹೋದನು. ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಹೊರಗೆ ಬರುತ್ತಿದ್ದಂತೆ ಅಲ್ಲಿ ಒಂದು ಹೊಸ ಸ್ಕೂಟಿ ಹೂವಿನ ಹಾರ ಹಾಕಿಕೊಂಡು ನಿಂತಿತ್ತು. ಅದ್ವೈತ್ ಅದರ ಕೀ ತೆಗೆದು ಧನ್ಯ ಕೈಗಿಟ್ಟನು. ಅದ್ವೈತ್, ಇನ್ಮೇಲೆ ನೀನು ಕಾಲೇಜಿಗೆ ಹೋಗೋಕೆ ಬಸ್ಗಾಗಿ ಕಾಯುವುದು ಬೇಡ. ಇದು ನನ್ನ ಕಡೆಯಿಂದ ನಿನ್ನ ಬರ್ತಡೆಗೆ ಗಿಫ್ಟ್. ಧನ್ಯಾಗೆ ಒಂದು ಕ್ಷಣ ನಂಬೋಕೆ ಆಗಲಿಲ್ಲ. ಅವಳಿಗೆ ಸ್ವಲ್ಪ ಸ್ಕೂಟಿ ಓಡಿಸೋಕೆ ಬರ್ತಿತ್ತು. ಲೀಲಾ ಕಲಿಸ್ಕೊಟ್ಟಿದ್ಲು. ಆದರೆ ತನ್ನದೇ ಆದ ಒಂದು ಗಾಡಿ ಇರುತ್ತೆ ಅಂತ ಅವಳು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸ್ಕೂಟಿ ಮೇಲೆ ಕೈ ಇಟ್ಟಾಗ ಅವಳಿಗೆ ಅದು ತನ್ನದೇ ಅನ್ನೋ ಭಾವ ಬಂದು ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ದೇವಸ್ಥಾನದ ಒಂದು ಮೂಲೆಯಲ್ಲಿ ಪ್ರಶಾಂತವಾಗಿ ಕುಳಿತಿದ್ದಾಗ ಧನ್ಯಾಳ ಮನಸ್ಸು ಹಳೆಯ ನೆನಪುಗಳಿಗೆ ಜಾರಿತು. ಅವಳ ಕಣ್ಣಲ್ಲಿ ಹನಿಗಳು ಉದುರತೊಡಗಿದವು. ಧನ್ಯ, ಸರ್, ಇವತ್ತು ನೀವು ಕೊಟ್ಟಿರೋ ಈ ಪ್ರೀತಿ, ಈ ಗಿಫ್ಟ್ ನೋಡಿದ್ರೆ ನನ್ನ ಹಳೆಯ ದಿನಗಳು ನೆನಪಾಗ್ತಿದೆ. ಚಿಕ್ಕ ವಯಸ್ಸಲ್ಲಿ ನನಗೆ ಬರ್ತಡೇ ಅಂದರೆ ಭಯ ಆಗ್ತಿತ್ತು. ಪ್ರತಿ ಬರ್ತಡೆಯೂ ದಿನವೂ ದೊಡ್ಡಮ್ಮ ಏನಾದರೂ ಒಂದು ತೊಂದರೆ ಕೊಡ್ತಾನೇ ಇದ್ರು. ಅದ್ವೈತ್ ಅವಳ ಕೈ ಹಿಡಿದು ಸಮಾಧಾನ ಪಡಿಸಿದ. ಏನಾಯ್ತು ಧನ್ಯ, ಯಾಕೆ ಅಳ್ತಿದ್ದೀಯಾ? ಧನ್ಯ, ನನಗೆ 8 ವರ್ಷ ಇದ್ದಾಗ ಅನಿಸುತ್ತೆ ಒಂದು ಸಲ ಬರ್ತಡೇ ದಿನ ಅಪ್ಪನ ಹತ್ತಿರ ಹೊಸ ಚಪ್ಪಲಿ ಬೇಕು ಅಂತ
ಕೇಳಿದ್ದೆ. ಅಪ್ಪ ತಂದು ಕೊಟ್ಟಿದ್ರು. ಅದನ್ನ ನೋಡಿ ದೊಡ್ಡಮ್ಮನಿಗೆ ಎಷ್ಟು ಸಿಟ್ಟು ಬಂತು ಅಂದ್ರೆ ಅಪ್ಪ ಇಲ್ಲದ ಟೈಮ್ ನೋಡಿ ನನ್ನ ಕಾಲು ಪಾದದ ಮೇಲೆ ಕಾದಿರೋ ಸೌಟಿನಿಂದ ಸುಟ್ಟು ಹಾಕಿದ್ರು. ಹೊಸ ಚಪ್ಪಲಿ ಹಾಕಿಕೊಳ್ಳೋ ಯೋಗ್ಯತೆ ನಿನಗಿಲ್ಲ ಅಂತ ರಾಕ್ಷಸಿಯ ಥರ ಅಬ್ಬರಿಸಿದ್ರು. ಧನ್ಯ ನಡುಗುತ್ತಾ ತನ್ನ ಕಾಲಿನ ಪಾದವನ್ನ ಸ್ವಲ್ಪ ಮೇಲೆತ್ತಿ ತೋರಿಸಿದಳು. ಅಲ್ಲಿ ಇವತ್ತಿಗೂ ಆ ಸುಟ್ಟ ಗಾಯದ ಕಲೆ ಹಾಗೆಯೇ ಇತ್ತು. ಧನ್ಯಾಳ ಮಾತು ಕೇಳಿ ಅದ್ವೈತ್ನ ಎದೆ ಚುರುಕ್ಕಂದಿತ್ತು. ಕಠಿಣ ಮನಸ್ಸಿನ ಅದ್ವೈತ್ನ ಕಣ್ಣಲ್ಲೂ ನೀರು ಬಂತು. ಅಷ್ಟು ಪುಟ್ಟ ಮಗುವಿನ ಮೇಲೆ ಇಷ್ಟೊಂದು ಕ್ರೂರವಾಗಿ ನಡೆದುಕೊಂಡಿದ್ದಾರಲ್ಲ ಅಂತ ಅವನಿಗೆ ಗಾಯತ್ರಿ ಮೇಲೆ ವಿಪರೀತ ಸಿಟ್ಟು ಬಂತು. ಅದ್ವೈತ್ ಧನ್ಯ ಕಣ್ಣೀರು ಒರೆಸುತ್ತಾ, ಧನ್ಯ, ಇವತ್ತಿನಿಂದ ನಿನ್ನ ಪಾದಕ್ಕೆ ಮುಳ್ಳು ತಾಗಿದರೂ ಅದು ನನಗೆ ತಾಗಿದ ಹಾಗೆ. ನಿನ್ನ ಕಣ್ಣಲ್ಲಿ ಹಳೆಯ ನೆನಪುಗಳ ಕಣ್ಣೀರು ಇರಬಾರ್ದು, ಆ ಗಾಯದ ಕಲೆ ಇರಬಾರ್ದು. ಆದರೆ ನೋವನ್ನು ಮರೆಸೋ ಜವಾಬ್ದಾರಿ ನಂದು. ಆ ಗಾಯತ್ರಿಗೆ ಇವತ್ತು ಕೈ ಮುರಿದಿರೋದು ಸಾಲದು, ಅವಳ ಪಾಪದ ಕೊಡ ತುಂಬಿದೆ ಎಂದು ಮನದಲ್ಲಿ ಅಂದುಕೊಂಡನು. ಧನ್ಯ ತನ್ನ ಹೊಸ ಸ್ಕೂಟಿಯನ್ನೇ ಏರಿ ಕಾಲೇಜಿಗೆ ಬಂದಾಗ ಕಾಲೇಜಿನ ಗೇಟ್ ಹತ್ತಿರವೇ ಲೀಲಾ ಮತ್ತು ಅದಿತಿ ಅವಳಿಗಾಗಿ ಕಾಯುತ್ತಿದ್ದರು. ಧನ್ಯ ಸ್ಟೈಲಿಶ್ ಆಗಿ ಸ್ಕೂಟಿ ಪಾರ್ಕ್ ಮಾಡೋದನ್ನ ನೋಡಿ ಇಬ್ಬರಿಗೂ ಫುಲ್ ಖುಷಿ. ಲೀಲಾ ಓಡಿ ಬಂದು ಸ್ಕೂಟಿಯನ್ನ ಮುಟ್ಟಿ ನೋಡಿ, ವಾ ಧನ್ಯ, ಅದ್ವೈತ್ ಸರ್ ನಿನಗೆ ಇಷ್ಟು ಬೇಗ ಸ್ಕೂಟಿ ಗಿಫ್ಟ್ ಕೊಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ, ಫುಲ್ ಮಿಂಚ್ತಾ ಇದೀಯಾ ಬಿಡು ಅಂತ ಖುಷಿಯಿಂದ ಕಿರುಚಿದಳು. ಅದಿತಿ ಸೈಡಲ್ಲಿ ನಿಂತು ಸ್ಟೈಲ್ ಆಗಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ಅಂದ ಹಾಗೆ, ಸ್ಕೂಟಿ ಕಲರ್ ನೋಡು, ಇದು ಪಕ್ಕಾ ನನ್ನದೇ ಸೆಲೆಕ್ಷನ್. ಅಣ್ಣಯ್ಯ ಬೇರೆ ಯಾವುದೋ ಕಲರ್ ತಗೊಂತೀನಿ ಅಂತಿದ್ದ, ನಾನೇ ಹಠ ಮಾಡಿ ಈ ಕಲರ್ ಕೊಡಿಸಿದ್ದು. ಹೇಗಿದೆ ಧನ್ಯ, ಅತ್ತಿಗೆ ನನ್ನ ಚಾಯ್ಸ್ ಅಂತ ರೇಗಿಸಿದಳು. ಧನ್ಯಾಗೆ ಅತ್ತಿಗೆ ಅನ್ನೋ ಮಾತು ಕೇಳಿ ಮುಖವೆಲ್ಲ ಕೆಂಪಾಯ್ತು. ಅದಿತಿ ಸುಮ್ಮನಿರು, ಎಲ್ಲರೂ ನೋಡ್ತಿದ್ದಾರೆ ಅಂದಳು ನಾಚಿಕೆಯಿಂದ. ಲೀಲಾ ಬಿಡ್ಲೇ ಇಲ್ಲ. ನೋಡೆ ಅದಿತಿ, ಅತ್ತಿಗೆ ಅನ್ನೋ ಮಾತು ಕೇಳಿದ ತಕ್ಷಣ ಧನ್ಯ ಮುಖ ಟೊಮೆಟೊ ಥರ ಕೆಂಪಾಗಿದೆ. ಅಣ್ಣಯ್ಯನ ಪ್ರೀತಿ ಅಂದರೆ ಸುಮ್ಮನೆನಾ ಅಂತ ಇಬ್ರು ಸೇರಿ ಧನ್ಯನ ಪೀಡಿಸೋಕೆ ಶುರು ಮಾಡಿದ್ರು. ಕಾಲೇಜಿನ ಗಲಾಟೆ ನಡುವೆ ಈ ಮೂವರು ಫ್ರೆಂಡ್ಸ್ ಕ್ಯಾಂಟೀನ್ಗೆ ಹೋದರು. ಅಲ್ಲಿ ಅದಿತಿ ಮತ್ತು ಲೀಲಾ ಮೊದಲೇ ಪ್ಲಾನ್ ಮಾಡಿ ಒಂದು ಚಾಕ್ಲೇಟ್ ಕೇಕ್ ರೆಡಿ ಇಟ್ಟಿದ್ರು. ಅದಿತಿ, ನೋಡು ಧನ್ಯ, ಅಣ್ಣಯ್ಯ ಮನೆಯಲ್ಲಿ ಕೇಕ್ ಕಟ್ ಮಾಡಿಸಿರಬಹುದು, ಆದರೆ ನಾವು ನಿನ್ನ ಬೆಸ್ಟ್ ಫ್ರೆಂಡ್ಸ್ ಅಲ್ವಾ, ಇಲ್ಲಿ ನಮ್ಮ ಸೆಲೆಬ್ರೇಷನ್ ಬೇರೆ ಇರಬೇಕು, ಈ ಕೇಕ್ ಕಟ್ ಮಾಡು. ಧನ್ಯ ಖುಷಿಯಿಂದ ಕೇಕ್ ಕಟ್ ಮಾಡಿದಳು. ಲೀಲಾ ಅವಳ ಮುಖಕ್ಕೆ ಕೇಕ್ ಹಚ್ಚಿ ತಮಾಷೆ ಮಾಡ್ತಿದ್ರೆ ಅದಿತಿ ಅದರ ಫೋಟೋ ತೆಗೆದು ತಕ್ಷಣ ಅದ್ವೈತ್ಗೆ ವಾಟ್ಸಪ್ ಮಾಡಿದಳು. ಅದಿತಿ ಅದ್ವೈತ್ಗೆ ಮೆಸೇಜ್ ಮಾಡ್ತಾ, ನೋಡು ಅಣ್ಣಯ್ಯ, ನಿನ್ನ ಪ್ರೀತಿಯ ಧನ್ಯ ಇಲ್ಲಿ ಎಷ್ಟು ಖುಷಿಯಾಗಿದ್ದಾಳೆ, ಇವತ್ತು ಸಂಜೆ ನಮಗೆಲ್ಲ ದೊಡ್ಡ ಪಾರ್ಟಿ ಕೊಡಬೇಕು ನೀನು. ಧನ್ಯ ಇಷ್ಟೊಂದು ನೆಮ್ಮದಿಯಾಗಿ ಇರೋದನ್ನು ನೋಡಿ ಲೀಲಾ ಮನಸ್ಸಲ್ಲೇ ಅಂದುಕೊಂಡ್ಳು, ದೇವರಿಗೆ ಧನ್ಯವಾದ, ಇಷ್ಟು ದಿನ ನರಕ ನೋಡಿದ ನನ್ನ ಗೆಳತಿ ಬಾಳಲ್ಲಿ ಕೊನೆಗೂ ಸುಖದ ದಿನಗಳು ಬಂದವು. ಸಂಜೆ ಅದಿತಿ ಕೇಳಿದ ಹಾಗೆ ಅದ್ವೈತ್ ಒಂದು ಸಖತ್ ಪಾರ್ಟಿ ಅರೇಂಜ್ ಮಾಡಿದ್ದ. ಒಂದು ಫೇಮಸ್ ರೂಫ್ ಟಾಪ್ ರೆಸ್ಟೋರೆಂಟ್ನಲ್ಲಿ ಎಲ್ಲರೂ ಸೇರಿದ್ರು. ಲೈಟಿಂಗ್ಸ್ ಮತ್ತು ಅಲ್ಲಿನ ವಾತಾವರಣ ತುಂಬಾ ಚೆನ್ನಾಗಿತ್ತು. ಅದ್ವೈತ್ ಮೊದಲು ಅಲ್ಲಿಗೆ ಬಂದಿದ್ದ. ಧನ್ಯ, ಅದಿತಿ ಮತ್ತು ಲೀಲಾ ಒಟ್ಟಿಗೆ ಬಂದರು. ಧನ್ಯ ಹೊಸ ಡ್ರೆಸ್ನಲ್ಲಿ ತುಂಬಾ ಮುದ್ದಾಗಿ ಕಾಣ್ತಿದ್ಲು. ಅದಿತಿ ಖುಷಿಯಿಂದ, ವಾ ಅಣ್ಣಯ್ಯ, ಪ್ಲೇಸ್ ಅಂತೂ ಸೂಪರ್ ಆಗಿದೆ, ಇವತ್ತು ಬರೀ ಪಾರ್ಟಿ ಅಷ್ಟೇ ಅಲ್ಲ, ನೀನು ನಮಗೆಲ್ಲ ಒಂದು ಒಳ್ಳೆ ಟ್ರೀಟ್ ಕೊಡಲೇಬೇಕು. ಅದ್ವೈತ್ ನಗ್ತಾ, ಖಂಡಿತ ಅದಿತಿ, ನಿಮ್ಮ ಗ್ಯಾಂಗ್ ಇವತ್ತು ಏನು ಆರ್ಡರ್ ಮಾಡಿದ್ರು ಓಕೆ, ಧನ್ಯ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಲೀಲಾ ಮೆಲ್ಲಗೆ ಧನ್ಯನ ಕೆಣಕಿದ್ಲು. ನೋಡೆ ಧನ್ಯ, ಅದ್ವೈತ್ ಸರ್ ಈಗ ಬರೀ ನಿನ್ನ ಖುಷಿ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ, ನಾವೆಲ್ಲ ನೆಪ ಮಾತ್ರ. ಧನ್ಯ ನಾಚಿಕೆಯಿಂದ ಅದ್ವೈತ್ ಕಡೆ ನೋಡಿದ್ಲು. ಊಟ ಆರ್ಡರ್ ಮಾಡಿದ ಮೇಲೆ ಎಲ್ಲರೂ ಹರಟೆ ಹೊಡೆಯೋಕೆ ಶುರು ಮಾಡಿದ್ರು. ಸಮರ್ಥ್ ಬಂದು, ನನ್ನನ್ನ ಬಿಟ್ಟೆ ಪಾರ್ಟಿ ಶುರು ಮಾಡಿದ್ರಾ? ಅಣ್ಣಯ್ಯ ಇವತ್ತು ಧನ್ಯ ಸ್ಕೂಟಿ ಓಡಿಸಿಕೊಂಡು ಕಾಲೇಜಿಗೆ ಹೋಗಿದ್ದನ್ನ ಅದಿತಿ ವಿಡಿಯೋ ಮಾಡಿ ಕಳಿಸಿದ್ಲು, ನೋಡೋಕೆ ತುಂಬಾ ಖುಷಿ ಆಯ್ತು. ಅದಿತಿ, ಹೌದು ಅಣ್ಣಯ್ಯ, ಧನ್ಯ ಅತ್ತಿಗೆ ಇವತ್ತು ಕಾಲೇಜಿನಲ್ಲಿ ಫುಲ್ ಫೇಮಸ್ ಆಗಿಬಿಟ್ಟಿದ್ದಾರೆ, ಎಲ್ಲರೂ ಯಾರು ಆ ಹುಡುಗಿ ಅಂತ ಕೇಳ್ತಿದ್ರು. ಆದ್ರೆ ಲೀಲಾ ಅಲ್ಲಿ ಎಲ್ಲರಿಗೂ ಇವರು ಅಗ್ನಿವಂಶದ ಹಿರಿಯ ಸೊಸೆ ಅಂತ ಅನೌನ್ಸ್ ಮಾಡಿದ್ದಾಳೆ. ಧನ್ಯ ಬಾಯಿ ಮುಚ್ಚಿಕೊಂಡು ನಗ್ತಿದ್ರೆ ಅದ್ವೈತ್ ಅವಳ ಕೈಯನ್ನ ಮೆಲ್ಲಗೆ ಟೇಬಲ್ ಕೆಳಗೆ ಹಿಡಿದುಕೊಂಡಿದ್ದ. ಯಾರು ಗಮನಿಸಿದ ಹಾಗೆ ಧನ್ಯ ಕಿವಿಯಲ್ಲಿ ಪಿಸುಗುಟ್ಟಿದ್ದ, ಸ್ಕೂಟಿ ಓಡಿಸೋದು ಇಷ್ಟ ಆಯ್ತಾ? ಇನ್ನೇನು ಬೇಕು ಕೇಳು, ನಿನ್ನ ಕಣ್ಣಲ್ಲಿರೋ ಹಳೆಯ ನೋವನ್ನೆಲ್ಲ ನಾನು ಈ ನಗುವಿನಿಂದ ಮರೆಸ್ತೀನಿ. ಲೀಲಾ ಫುಲ್ ಜೋಶ್ನಲ್ಲಿದ್ದು, ಸರ್, ಧನ್ಯಾಗೆ ನೀವು ಕೊಟ್ಟಿರೋ ಈ ಫ್ರೀಡಮ್ ಅವಳ ಲೈಫ್ ಅನ್ನೇ ಚೇಂಜ್ ಮಾಡಿದೆ. ಇವತ್ತು ಕ್ಯಾಂಟೀನ್ನಲ್ಲಿ ಅವಳು ಕೇಕ್ ಕಟ್ ಮಾಡುವಾಗ ಅತ್ತ ಕಣ್ಣೀರು ಇತ್ತ ನಗು, ಫುಲ್ ಎಮೋಷ್ನಲ್ ಆಗಿಬಿಟ್ಲು. ಪಾರ್ಟಿ ಮುಗಿಯೋ ಹೊತ್ತಿಗೆ ಎಲ್ಲರೂ ಫೋಟೋ ತಗೊಂಡ್ರು. ಅದ್ವೈತ್ ಧನ್ಯ ಜೊತೆ ಒಂದು ಸೆಲ್ಫಿ ತಗೊಂಡು, ಇದು ನನ್ನ ಲೈಫ್ನ ಬೆಸ್ಟ್ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಾಗ ಪಕ್ಕದಲ್ಲಿದ್ದ ಅದಿತಿ, ಅಣ್ಣಯ್ಯ ರೊಮ್ಯಾನ್ಸ್ ಸಾಕು, ಮನೆಗೆ ಹೋಗೋಣ ಬಾ ಅಂತ ಕಿರುಚಿದ್ಲು.
ಅಲ್ಲಿರೋ ಎಲ್ಲರಿಗೂ ಧನ್ಯ ಮತ್ತು ಅದ್ವೈತ್ ಪ್ರೀತಿ ನೋಡಿ ತುಂಬ ಖುಷಿ ಆಯಿತು. ಧನ್ಯ ಇವತ್ತು ನಿಜವಾಗಿಯೂ ತನ್ನ ಕರಾಳ ದಿನಗಳನ್ನು ಮರೆತು ಹೊಸ ಲೋಕಕ್ಕೆ ಕಾಲಿಟ್ಟಿದ್ದಳು. ಪಾರ್ಟಿ ಮುಗಿಸಿ ಅದ್ವೈತ್ ಧನ್ಯಾಳನ್ನ ಅವಳ ಮನೆಗೆ ಬಿಡಲು ಬಂದಾಗ ಅಲ್ಲಿ ವಾತಾವರಣವೇ ಬೇರೆಯಾಗಿತ್ತು. ಮಗಳ ಮುಖದಲ್ಲಿರೋ ಆ ನಗು ನೋಡಿ ಕಲ್ಯಾಣಿ ಮತ್ತು ರಮೇಶ್ ಅವರಿಗೆ ಎಲ್ಲಿಲ್ಲದ ಖುಷಿ. ರಮೇಶ್, ಬನ್ನಿ ಅದ್ವೈತ್ ಸಾಹೇಬ್ರೆ, ಇಷ್ಟು ಲೇಟ್ ಆಯ್ತಾ? ಮಗಳನ್ನ ಇವತ್ತು ಫುಲ್ ಖುಷಿಯಾಕೆ ಇಟ್ಟಿದ್ದೀರಾ ಅನ್ಸುತ್ತೆ. ಅದ್ವೈತ್ ನಗು ನಗುತ್ತಾ, ಇವತ್ತು ಅವಳ ಬರ್ತಡೇ ಅಲ್ವಾ ರಮೇಶ್ ಅವರೇ, ಆ ಖುಷಿ ಯಾವತ್ತೂ ಹೀಗೆ ಇರಲಿ ಅನ್ನೋದೇ ನನ್ನ ಆಸೆ. ಕಲ್ಯಾಣಿ ಓಡಿ ಬಂದು ಮಗಳನ್ನ ಹತ್ತಿರ ಕರೆದುಕೊಂಡು, ಪುಟ್ಟಿ ಡ್ರೆಸ್ ತುಂಬ ಚೆನ್ನಾಗಿದೆ, ನಿನ್ನ ಈ ನೆಮ್ಮದಿ ನೋಡಿ ನನ್ನ ಎಲ್ಲ ಕಾಯಿಲೆ ವಾಸಿಯಾದ ಹಾಗೆ ಅನ್ನಿಸ್ತಿದೆ ಅಂದಾಗ ಧನ್ಯ ಅಮ್ಮನನ್ನ ಅಪ್ಪಿಕೊಂಡಳು. ಇಡೀ ಮನೆಯಲ್ಲಿ ಪ್ರೀತಿಯ ಮಳೆ ಸುರಿತಿದ್ದ ಹಾಗೆ ಇತ್ತು. ಆದರೆ ಗಾಯತ್ರಿ ಮತ್ತು ಶ್ರೇಯ ಸುಮ್ಮನೆ ಇರ್ತಾರ. ಶ್ರೇಯ ಕೂಡ ಕಾಲೇಜು ಮುಗಿಸಿ ನೇರ ಅಮ್ಮನ ಮನೆಗೆ ಬಂದಿದ್ದಳು. ಗಾಯತ್ರಿ ತನ್ನ ಮುರಿದ ಕೈಗೆ ಹಾಕಿರೋ ಬ್ಯಾಂಡೇಜ್ ಅನ್ನೇ ಎಲ್ಲರಿಗೂ ತೋರಿಸುತ್ತಾ ಬಹಳ ಮುಗ್ದೆ ತರ ನಾಟಕ ಮಾಡೋಕೆ ಶುರು ಮಾಡಿದ್ಲು. ಅದ್ವೈತ್ ಎದುರು ಅವಳು ತುಂಬಾ ಸೌಮ್ಯವಾಗಿ ಇರೋಕೆ ಪ್ರಯತ್ನ ಪಟ್ಲು. ಗಾಯತ್ರಿ ತುಂಬಾ ಸಾಫ್ಟ್ ಆಗಿ, ಹೌದು ಕಲ್ಯಾಣಿ, ಧನ್ಯ ಎಷ್ಟು ಅದೃಷ್ಟವಂತೆ ನೋಡು, ನನಗೂ ಅವಳನ್ನ ನೋಡಿ ತುಂಬಾ ಖುಷಿ ಆಗ್ತಿದೆ. ಕೈಗೆ ಪೆಟ್ಟಾಗಿದ್ರು ಪರವಾಗಿಲ್ಲ, ನನ್ನ ಮಗಳು ಇವತ್ತು ರಾಣಿ ತರ ಮೆರೆಯುತ್ತಿದ್ದಾಳೆ ಅಲ್ವಾ, ಅಷ್ಟೇ ಸಾಕು. ಗಾಯತ್ರಿಯ ಈ ಮುಗ್ಧತೆ ನಟನೆ ನೋಡಿ ಅದ್ವೈತ್ ಮನಸ್ಸಲ್ಲೇ ನಕ್ಕನು. ಈ ನಾಟಕ ಇನ್ನು ಎಷ್ಟು ದಿನ ನಡೆಯುತ್ತೋ ನೋಡೋಣ ಅಂದುಕೊಂಡ. ಶ್ರೇಯ ಮಾತ್ರ ಅಮ್ಮನ ತರ ನಾಟಕ ಮಾಡೋಕೆ ಆಗದೆ ಮುಖ ಸಣ್ಣಗೆ ಮಾಡಿಕೊಂಡಿದ್ದಳು. ಧನ್ಯಾಳ ಹೊಸ ಸ್ಕೂಟಿ ಕೀ ಟೇಬಲ್ ಮೇಲೆ ಇರೋದನ್ನ ನೋಡಿ ಅವಳಿಗೆ ಬೆಂಕಿ ಬಿದ್ದ ಹಾಗೆ ಆಗಿತ್ತು. ಶ್ರೇಯ ಮನಸ್ಸಲ್ಲೇ, ನೋಡು, ಈ ಧನ್ಯಾನ ನಿನ್ನೆವರೆಗೂ ನನ್ನ ಹಳೆ ಬಟ್ಟೆ ಹಾಕಿಕೊಳ್ತಿದ್ದವಳು ಇವತ್ತು ಲೇಟೆಸ್ಟ್ ಡ್ರೆಸ್ ಸ್ಕೂಟಿ ಅಂತ ಎಷ್ಟು ಆಡ್ತಿದ್ದಾಳೆ. ಅಪ್ಪ ಅಂತೂ ಅವಳನ್ನೇ ನೋಡ್ತಾ ಕೂತಿದ್ದಾರೆ. ನನ್ನನ್ನು ಯಾರೂ ಕೇರ್ ಮಾಡ್ತಿಲ್ಲ. ಕಲ್ಯಾಣಿ ಎಲ್ಲರಿಗೂ ಪಾಯಸ ಮಾಡಿಸಿದಳು. ತಗೊಳ್ಳಿ ಅದ್ವೈತ್ ಸರ್, ಇವತ್ತು ನಮ್ಮ ಮಗಳ ಲೈಫ್ನಲ್ಲಿ ಬೆಸ್ಟ್ ಡೇ, ನೀವೇ ಇದಕ್ಕೆ ಕಾರಣ ಅಂದಾಗ ಶ್ರೇಯ ಆ ಪಾಯಸ ಕುಡಿಯೋಕ್ಕೂ ಆಗದೆ ಕಷ್ಟಪಡ್ತಿದ್ಲು. ಅದ್ವೈತ್, ಗಾಯತ್ರಿ ಮತ್ತು ಶ್ರೇಯಳ ಪ್ರತಿಯೊಂದು ಎಕ್ಸ್ಪ್ರೆಷನ್ ಗಮನಿಸುತ್ತಿದ್ದ. ರಮೇಶ್ ಅವರೇ, ಧನ್ಯ ಇನ್ಮೇಲೆ ಯಾವುದಕ್ಕೂ ಹೆದರುವ ಅಗತ್ಯ ಇಲ್ಲ, ಅವಳ ಭವಿಷ್ಯದ ಬಗ್ಗೆ ನಾನಿದ್ದೇನೆ ಅಂದಾಗ ಗಾಯತ್ರಿ ನಕಲಿ ನಗು ನಕ್ಕಳು. ಗಾಯತ್ರಿ ಮತ್ತು ಶ್ರೇಯಾಗೆ ತಾವು ಈ ಮನೆಯಲ್ಲಿ ಇನ್ಮೇಲೆ ಸೆಕೆಂಡ್ ಪ್ರಿಯಾರಿಟಿ ಆಗ್ತಿದ್ದೀವಿ ಅಂತ ಅರ್ಥ ಆಗಿ ಆ ರಾತ್ರಿ ಅವರಿಗೆ ನಿದ್ದೆಯೇ ಬರಲಿಲ್ಲ. ಆದರೆ ಧನ್ಯ ಮಾತ್ರ ಅಮ್ಮ ಮತ್ತು ಅಪ್ಪನ ಪ್ರೀತಿಯ ನಡುವೆ ನೆಮ್ಮದಿಯಾಗಿ ನಿದ್ರೆಗೆ ಜಾರಿದಳು. ಈ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.